ಫ್ರೀಸಿಂಗ್ ಇದ್ದಾಗ ಈ ಥರದ್ದು ಫೋಮ್ದು ಕ್ಯಾಪ್ ಬರುತ್ತೆ. ಇದನ್ನ ಇದಕ್ಕೆ ಹಾಕಿ ಸಿರಿಗಾಗಿ 1.5 ವರ್ಷ ಅಷ್ಟೇ ವಾಟರ್ ಆಗ್ತಾ ಇತ್ತು ನೋಡಿ ಆಚೆ. ವಿಂಡೋಸ್ಗೆ ಬ್ಲೈಂಡ್ಸ್ ಬರುತ್ತಲ್ಲ ಅಂದ್ರೆ ಸ್ಕ್ರೀನ್, ಅದು ಶಿವನೇ ಹಾಕಿದ್ದು. ಏನಿದೆ ಹೇಳು? ಸ್ಟಿಕ್ಕರ್. Good job. So they'll come and replace it like paints and all they'll do. ನಮಗೆ ಬೇರೆ ಸ್ಟವ್ ಹಾಕಿದ್ರು, ಬಟ್ ಅಪ್ಗ್ರೇಡ್ ಮಾಡಿದಾಗ ನಮಗೆ ಕೊಟ್ಟಿದ್ದು ಈ ತರ ಸ್ಟವ್. ಅಷ್ಟು ದೊಡ್ಡ ಮಿರರ್ನ ಹೇಗೆ ಫಿಕ್ಸ್ ಮಾಡ್ತಾರೆ ಅಂತ ನಾನು ಹಾಯ್ ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ನಾನು ಇಂಪಾರ್ಟೆಂಟ್ ವೀಡಿಯೋಸ್ ಹಾಕಿ ಅಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ. ಸೊ ಹೋಮ್ ಅಪ್ಗ್ರೇಡ್ಸ್ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಚಿಕ್ಕ ಬ್ಲಾಗ್ ಇದೆ ಅಂತ ಇವಾಗ ಹಾಕ್ತಾಯಿನಿ. ಏನೇನು ಅಪ್ಗ್ರೇಡ್ ಮಾಡೋದು ನಮ್ಮ ಮನೆಗೆ ಅಂತ ನೀವು ಇವಾಗ ನೋಡ್ಕೊಂಬನ್ನಿ. ಹಾಗೆ ಸಿರಿಗಾಗ 1 ವರ್ಷ ವಾಟರ್ ಹಾಕು. ನಮ್ಮ ಸಿರಿ ಅವಾಗಿನ 1.5 year old ವಾಟರ್ ಹಾಕ್ತೀನಿ ಅಂತ ಹೋಗಿದೆ. ಅವಾಗಿಂದನೇ ಸ್ಟಾರ್ಟ್ ಆಗಿದೆ ನಮ್ಮ ಸಿರಿಯದ ಗಾರ್ಡನಿಂಗ್ ಜರ್ನಿ. ಅವಾಗಿಂದನೂ ಅಷ್ಟೇ ಒಂದು ಪ್ಲಾಂಟಲ್ಲಿ ಒಂದು ಎಲೆ ಸಹ ಕಿತ್ತಾಕಲ್ಲ ಅವಳು. ಅಷ್ಟರ ಮಟ್ಟಕ್ಕೆ ಚೆನ್ನಾಗಿ ನೋಡ್ಕೊಂತಾಳೆ. ಜೊತೆಗೆ ವಾಟರಲ್ಲಿ ಆಟ ಆಡ್ದಂಗೂ ಆಗುತ್ತಲ್ವ, ಅದಕ್ಕೆ ಖುಷಿ ನಮ್ಮ ಪಾಪುಗೆ. ವೆದರ್ ಫ್ರೀಸಿಂಗ್ ಟೈಮ್ ಬಂದಾಗ ಈ ಥರದ್ದು ಫೋಮ್ ಕ್ಯಾಪ್ ಸಿಗುತ್ತೆ. ಆ ಪೈಪ್ನಲ್ಲಿರೋ ನೀರನ್ನೆಲ್ಲ ಖಾಲಿ ಮಾಡಿ ಈ ಫೋಮ್ ಕ್ಯಾಪ್ ಇದೆಯಲ್ಲ, ಇದನ್ನು ಈ ಕೊಳ ಇರುತ್ತೆ ಆಚೆ ಕಡೆ, ಮನೆಯಿಂದ ಆಚೆ, ಅದಕ್ಕೆ ಫಿಕ್ಸ್ ಮಾಡಬೇಕು. ಹಾಗೇನೆ ಬಿಟ್ಬಿಟ್ರೆ ನೀರು ಸಮೇತ ಫ್ರೀಸಿಂಗ್ ಆಗಿ ಬ್ಲಾಸ್ಟ್ ಆಗೋ ಸಾಧ್ಯತೆಗಳಿರುತ್ತೆ ಪೈಪ್ಸ್. ಸೊ ಇದನ್ನು ಯೂಸ್ ಮಾಡ್ತೀವಿ ನಾವು ಫ್ರೀಸಿಂಗ್ ಟೈಮಲ್ಲಿ. ಅಂದರೆ ಲೈಕ್ ಅಕ್ಟೋಬರಿಂದ ಮಾರ್ಚ್ವರೆಗೂ ಇದು ಹಾಕಿರ್ತೀವಿ ಹೊರಗಡೆ ಕೊಳಾಯಿಗಳಿಗೆ. ಇಲ್ಲೆಲ್ಲ ಏನೇನು ಮಾಡಬೇಕು ಅಂತ ಲೈಕ್ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ, ಅದನ್ನ ನೋಡ್ಕೊಂಡು ನಾವು ಅದೇ ಥರ ಫಾಲೋ ಮಾಡ್ತೀವಿ. ಈ ಕ್ಯಾಪ್ಸ್ ಹಾಕಬೇಕು ಅಂತ ಅವಾಗ ನೋಟಿಫಿಕೇಶನ್ ಬಂದಿತ್ತು. ಸೊ ಈ ಫ್ರೀಸಿಂಗ್ ಲೈಕ್ ಅವಾಯ್ಡ್ ಮಾಡೋ ಅಂಥ ಕ್ಯಾಪ್ ಇದು ಹಾಕಿದ್ವಿ. ನಮ್ಮ ಪಾಪು ತೋರಿಸು ಅಂತ ಹೇಳ್ತಾ ಇದೆ. ಆ್ಯಕ್ಚುಲಿ ಅಳತೆ ತೊಗೊಬೇಕು ಫಸ್ಟ್. ಇದು ಬ್ಲೈಂಡ್ಸ್ ಹಾಕೋಕ್ಕೆ ಶಿವ ಟ್ರೈ ಮಾಡ್ತಾ ಇದ್ದಾರೆ. ಫಸ್ಟು ಅಳತೆ ತೊಗೊತಾ ಇದ್ದಾರೆ, ಅದು ಕರೆಕ್ಟಾಗಿದೆ, ನಮ್ಮ ವಿಂಡೋಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಂತ. ಅದಾದಮೇಲೆ ನಾವು ಪರ್ಚೇಸ್ ಮಾಡಿದ್ವಿ, ಲೋವ್ಸಿಂದ ತೊಗೊಂಡು ಬಂದ್ವಿ ನಾವು ಎಲ್ಲ ಬ್ಲೈಂಡ್ಸ್. ಸೊ ಲೆಟ್ ಮಿ ಟೆಲ್ ಇನ್ ಇಂಗ್ಲೀಷ್, ವಿ ಹ್ಯಾವ್ ಟು ಟೇಕ್ ದ ಪ್ರಾಪರ್ ಸೈಜ್ ಆಫ್ ದ blinds for the windows whatever we have at home. So here it will be like standard size for windows. So we'll be having different size blinds in the shops. We can purchase them. So this is one blind for one window. Now I'll show how to fix it. Just you can have a look at it and follow the same. You can watch now how my husband fixes the blind. So in the same way you can also fix the blind to your homes if you want to, or you can get a handyman for that. ಹಿಯರ್ ಎಲ್ಲದಕ್ಕೂ ಲೈಕ್ ತುಂಬಾ ಎಕ್ಸ್ಪೆನ್ಸಿವ್ ಇದು. ಫಿಕ್ಸ್ ಮಾಡಬೇಕು ಅಂದ್ರೂ ಏನೇ ಇದ್ರೂ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಹಿಯರ್. ಸೊ ವಿ ಥಾಟ್ ವಿಲ್ ಡೂ ಇಟ್ ಬೈ ಅವರ್ ಸೆಲ್ಫ್. ಶಿವ ಲರ್ನ್ಡ್ ಇಟ್ ಫ್ರಮ್ ಎ ಫ್ರೆಂಡ್ ಅಂಡ್ ನೌ ಹಿ ಇಸ್ ಡೂಯಿಂಗ್ ಬೈ ಹಿಮ್ಸೆಲ್ಫ್. ಐ ಆಮ್ ಕ್ಯಾಪ್ಚರಿಂಗ್ ದ ವಿಡಿಯೋ.
ಹೆಲ್ಪಿಂಗ್ ಅಪ್ಪ. ಸ್ಟಿಕ್ಕರ್ ಅಂತದೆ, ಸ್ಟಿಕ್ಕರ್ ತೆಗಿತಾ ಇದ್ದಾರೆ. ಸ್ಟಿಕ್ಕರ್ ಬಿಡು ಬಿಡು ಬಿಡು. ಏನದು? ಸ್ಟಿಕ್ಕರ್ ತೋರಿಸು. ಸ್ಟಿಕ್ಕರ್ ಹೆಂಗೆ? ಏನದು? ಏನದು ಏನಿದೆ ಹೇಳು? ಸ್ಟಿಕ್ಕರ್. ಗುಡ್ ಜಾಬ್. ನಮ್ಮ ಸೀರೆ ನೋಡಿ ಹೆಲ್ಪ್ ಮಾಡ್ತೀನಿ ಅಂತ ಇವೆಲ್ಲ ಹೆಲ್ಪ್ ಮಾಡ್ತಾ ಇದೆ ನಮಗೆ. ಚಿಕ್ಕದಾದ್ರೂ ಏನೇನಾದರೂ ಮಾಡ್ತಾನೆ ಇರೋದು ಆ ಏಜಿಂದನೂ, ಆಲ್ಮೋಸ್ಟ್ 1 ಇಯರಿಂದನೂ. ಗುಡ್ ಜಾಬ್. Put it here. Put it in the bin. And one more is there. Yeah. Put it here and get the other one. Get the other one. There is one more. Yeah, keep it there. Good job. Good job. Very good job. Very doing good job. Now we'll do one more thing. Okay? Come here. ಜುಟ್ಟು ಹಾಕಮ್ಮ ಸರಿಯಾಗಿ. ಎಷ್ಟು ಸರಿ ಜುಟ್ಟು ಹಾಕಿದ್ರು ಹಿಂಗೆ ಮಾಡ್ಕೊಂತೀಯ ಕೆದ್ರುಕೊಂಡು. ಹಿಂದೆ ಹಾಕೋ ಕೂದಲು. ಇದು ಹಿಂದೆಗಡೆ ಬ್ಯಾಕ್ ಯಾರ್ಡ್ಗೆ ಬಾಗ್ಲಿದೆ ಅಲ್ವಾ, ಈ ಥರ ಗ್ಲಾಸ್ ಬಾಗ್ಲು. ಇದಕ್ಕೆ ಸ್ಕ್ರೀನ್ ಹಾಕೋಕ್ಕೆ ಇದನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಶಿವ. ಲಾನಲ್ಲಿ ಹುಲ್ ಬೆಳೆದ್ರೆ ನಾವೇ ಮೂವಿಂಗ್ ಮಾಡ್ಕೊಬೇಕು, ಇಲ್ಲಾಂದರೆ ಯಾರಿಗಾದ್ರೂ ಸಬ್ಸ್ಕ್ರಿಪ್ಷನ್ ಕೊಡಬೇಕು. ಬಟ್ ನಮ್ಮ ಮನೇಲಿ ನಾವೇ ಮಾಡ್ತೀವಿ, ಅಂದರೆ ಶಿವನೇ ಮಾಡೋದು. ನಮ್ಮದು ಹಳೆ ಮಿರರ್ ರೀಪ್ಲೇಸ್ ಮಾಡಿ ಹೊಸ ಮಿರರ್ ಹಾಕಿದ್ರು. ಹೇಗೆ ಹಾಕ್ತಾರೆ ಅಂತ ನೋಡೋ ಕುತೂಹಲ ನನಗೂ ಇತ್ತು. ಲೈಕ್ ಹೇಗೆ ಇದನ್ನೆಲ್ಲ ಫಿಕ್ಸ್ ಮಾಡಿದ್ರೆ ಇಷ್ಟು ದೊಡ್ಡ ಮಿರರ್ನ ಅಂತ. ಇವಾಗ ನೀವು ನೋಡಿ ಹೇಗೆ ಫಿಕ್ಸ್ ಮಾಡ್ತಾರೆ ಅಂತ. ಇದನ್ನೇ ಯೂಸ್ ಮಾಡ್ತಿರೋದು. ಎಷ್ಟು ಸ್ಟ್ರಾಂಗ್ ಆಗಿ ಅಂಟ್ಕೊಳುತ್ತೋ ಅಂತ ಅನ್ಸುತ್ತೆ ನೋಡಿ. ಮಿರೋ ಮಾಸ್ಟಿಕ್ ಅಂತ ಅದು ಎಲ್ಲ ಕಡೆ ಹಾಕ್ಬಿಟ್ಟು ಹೊಸ ಮಿರರ್ ತಂದು ಅದನ್ನ ಅಂಟಿಸ್ಬಿಟ್ರು ಗಟ್ಟಿಯಾಗಿ. ಅಷ್ಟೇ, ರೆಡಿ ಆಯಿತು ಹೊಸ ಮಿರರ್. Our bathroom mirror was bit broken when it was given to us. Now they are replacing it. Like there will be 1 year warranty, so they'll come and replace it. Like paints and all, they'll do the paint again if it is like any damage and all. So many things are there. If we buy a new home, there'll be warranty for 1 year, 2 year, 3 year for different things. Like we should read the document for that, because I can't tell for what the warranties are there clearly. For paint we had done once. Now the mirror was broken when they had given us, so that is replaced. So like this, many things will be there, and if there is any upgrades also they'll come and do. ಹೊಸ ಮನೆ ತೊಗೊಂಡ್ರೆ ವ್ಯಾರಂಟಿ ಇರುತ್ತೆ. 1 ವರ್ಷ, 2 ವರ್ಷ, 3 ವರ್ಷ ಆ ಥರ. ಲೈಕ್ ಬೇರೆ ಬೇರೆ ವಸ್ತುಗಳಿಗೆ ಅಥವಾ ಬೇರೆ ಬೇರೆ ಸರ್ವೀಸಸ್ಗೆ ಬೇರೆ ಬೇರೆ ವ್ಯಾರಂಟೀಸ್ ಇರುತ್ತೆ. ಬೇರೆ ಬೇರೆ ಸರ್ವೀಸಸ್ಗೆ ವ್ಯಾರಂಟೀಸ್ ಇರುತ್ತೆ. ಸೊ ಇವಾಗ ನಮ್ಮದು ಮಿರರ್ ಸ್ವಲ್ಪ ಬ್ರೇಕ್ ಆಗಿತ್ತು ಅವ್ರು ಕೊಟ್ಟಾಗೇ. ಸೊ ಅದನ್ನು ನಾವು ವ್ಯಾರಂಟಿದು ಇದೆ ಅದು ಅಂತ ಹಾಕಿದ್ವಿ. ಸೊ ಬ್ರೇಕ್ ಆಗಿರೋದನ್ನ ಅವರು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಪೇಂಟ್ ಸ್ವಲ್ಪ ಹೋಗಿತ್ತು, ಅದನ್ನು ಮತ್ತೆ ಮಾಡಿಸ್ಕೊಂಡ್ವಿ. ಸೊ 1 ಇಯರಲ್ಲಿ ನಮ್ಗೆ ಏನೇನು ಬೇಕು, ಏನಾದ್ರು ಡ್ಯಾಮೇಜಸ್ ಇದ್ದರೆ ಅದನ್ನೆಲ್ಲ ಹೇಳಿ ಮಾಡಿಸ್ಕೊಡ್ಬೇಕು, ಮತ್ತೆ ಅವ್ರು ಬರೋದಿಲ್ಲ. ಸೊ ನೆಕ್ಸ್ಟ್ 2 ಇಯರ್ಸ್ 3 ಇಯರ್ಸ್ ವ್ಯಾರಂಟೀಸ್ ಬೇರೆ ಬೇರೆ ಐಟಮ್ಸ್ ಅಥವಾ ಸರ್ವೀಸಸ್ ಇರುತ್ತೆ, ಅದನ್ನು ಮಾತ್ರ ಮಾಡಿಸ್ಕೊಳಕ್ಕಾಗುತ್ತೆ. ಈ ಪೇಂಟ್ಸ್ ಲೈಕ್ ಕಾಸ್ಮೆಟಿಕ್ಸ್ ಥಿಂಗ್ಸ್ ಆದರೆ, ಲೈಕ್ ಪೇಂಟ್ಸ್ ಅವೆಲ್ಲ ಆದರೆ ಅವ್ರು ಮತ್ತೆ ಅಂದರೆ 1 ವರ್ಷದೊಳಗಡೆ ನಾವು ಮಾಡಿಸ್ಕೋಬೇಕು. ಸೊ ಇನ್ನೂ ಏನೇನೋ ಇದೆ, ಅದು ಡಾಕ್ಯುಮೆಂಟ್ಸಲ್ಲಿದೆ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಈ ಕೇಬಲ್ ವೈರ್, ಇಂಟರ್ನೆಟ್ ವೈರ್ ಎಲ್ಲ ಬರ್ತಾ ಅದನ್ನ ಗ್ರೌಂಡಿಂದ ಹಾಕಬೇಕು. ಅವ್ರು ಈ ಥರ ಹೋಲ್ ಮಾಡಿಕೊಂಡು ಹೋಗ್ತಾರೆ ಈ ಮಿಷಿನಲ್ಲಿ. ಅದಾದಮೇಲೆ ಆ ವೈರ್ನ ಹಾಕ್ತಾರೆ. ನಮ್ಮದು ಕಿಚನ್ ಶೆಲ್ಫ್ಸ್ಗೆ ಡೋರ್ ಇರಲಿಲ್ಲ. ಸೊ ಅಡುಗೆ ಮಾಡಬೇಕಾದ್ರೆ ಟರ್ಮರಿಕ್ ಎಲ್ಲ ಮುಟ್ತೀವಲ್ವ ನಾವು,
ಈ ಡೋರ್ ಮುಟ್ಟಿ ಅದು ಎಲ್ಲೋ ಆಗಿಬಿಡುತ್ತೆ, ಸರಿ ಹೋಗಲ್ಲ ಇದು ಅಂದ್ಬಿಟ್ಟು ನಾವು ಹ್ಯಾಂಡಲ್ಸ್ ಹಾಕಿಸ್ಕೋಣ ಅಂತ ಹ್ಯಾಂಡಲ್ಸ್ ಎಲ್ಲ ನಾವು ಪರ್ಚೇಸ್ ಮಾಡಿ ಈ ಹ್ಯಾಂಡಿ ಮ್ಯಾನ್ ಕೈಲಿ ಕೊಟ್ಟು ಅವರೇ ಫಿಕ್ಸ್ ಮಾಡಿದ್ರು ಇದನ್ನೆಲ್ಲ. ಬಿಕಾಸ್ ಇದು ಏನೇನೋ ಮಿಷಿನ್ಸ್ ಎಲ್ಲ ಇದೆ, ಸ್ಕೇಲ್ಸ್ ಎಲ್ಲ ಕರೆಕ್ಟಾಗಿ ತೊಗೊಂಡು ಇವ್ರು ಮಾಡ್ತಾ ಇದ್ದಾರಲ್ಲ ಆ ಥರ ಮಾಡಬೇಕು. ಸೊ ನಮಗೆ ಬರಲ್ಲ ಅದು ಅಂತ ಅವ್ರ ಹತ್ರ ಅದು ಎಕ್ವಿಪ್ಮೆಂಟ್ಸ್ ಇರುತ್ತೆ ಅಂತ ಕೊಟ್ಟು ಮಾಡಿಸಿದ್ದು. ಹ್ಯಾಂಡಲ್ಸ್ ಇದ್ರೆ ಈಸಿ ಆಗುತ್ತಲ್ವಾ, ಸೊ ಹಾಗಾಗಿ ಈ ಹ್ಯಾಂಡಲ್ಸ್ನ ನಾವೇ ಹಾಕಿಸ್ಕೊಂಡ್ವಿ. ನಮಗೆ ಹೊಸ ಮನೆ ಕೊಟ್ಟಾಗ ಅವ್ರು ಹಾಕಿರಲಿಲ್ಲ, ಈಸಿ ಆಗುತ್ತೆ ಅಂತ ಹಾಕಿಸ್ಕೊಂಡ್ವಿ. ಒಂದೊಂದ್ಸಲ ಹೊಸ ಮನೆ ನಮಗೆ ಕೊಟ್ಟಾಗ ಅಪ್ಗ್ರೇಡ್ಸ್ ಹಾಕಿರಲ್ಲ, ಮತ್ತೆ ಹಾಕ್ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರು ಬಂದು ಹಾಕ್ತಾರೆ. ನಮ್ದು ಹಳೆ ಶವರ್ ಆ ಥರ ಇತ್ತು, ಇವಾಗ ಹೊಸ ಶವರ್ ಈ ಥರ ಮಾಡ್ತಾ ಇದ್ದಾರೆ. ಇದು ಬಿಲ್ಡರ್ಸೇ ಅಪ್ಗ್ರೇಡ್ ಮಾಡಿ ಕೊಟ್ಟರು, ಅದಕ್ಕೆಲ್ಲ ನಾವು ಫಸ್ಟೇ ಪೇ ಮಾಡಿರ್ತೀವಿ. ಇದು ಕಾಲಿಂಗ್ ಬೆಲ್ ವಿತ್ ಕ್ಯಾಮ್ರಾ ಫಿಕ್ಸ್ ಮಾಡ್ತಾ ಇರೋದು. ಮತ್ತು ಈ ಗ್ಯಾಸ್ ಸ್ಟವ್ ಬಂದು ನಮಗೆ ಬಿಲ್ಡರ್ಸು 4 ಬರ್ನರ್ ಇರೋ ಅಂಥದ್ದು ನಮಗೆ ಕೊಟ್ಟಿದ್ರು. ಆದರೆ ಅಪ್ಗ್ರೇಡ್ ಇದ್ದಿದ್ದು ಬಂದು 5 ಬರ್ನರ್ ಗ್ಯಾಸ್ ಸ್ಟವ್ ಅಂತ. ಸೊ ಹಾಗಾಗಿ ಹಳೆ ಸ್ಟವ್ನ ತೊಗೊಂಡು ಹೋಗ್ಬಿಟ್ಟು ಹೊಸ ಸ್ಟವ್ನ ತೊಗೊಂಬಂದು ಇಟ್ಟರು. ಮತ್ತು ನೋಡಿ ಎಲ್ಲರೂ ಎಲ್ಲದನ್ನೂ ಒಬ್ಬರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಅಷ್ಟರ ಮಟ್ಟಿಗೆ ಇಟ್ಕೊಂಡಿರ್ತಾರೆ, ತುಂಬ ಭಾರ ಇರುತ್ತದೆ, ಬಟ್ ಸ್ಟಿಲ್ ಅವರೊಬ್ಬರೇ ಹ್ಯಾಂಡಲ್ ಮಾಡ್ತಾರೆ. ಇದು ಗ್ಯಾಸ್ ವಯರ್ ಈ ಥರ ಇರುತ್ತೆ ಇಲ್ಲಿ. ಸೊ ಹಳೆ ಸ್ಟವ್ ತೊಗೊಂಡ್ರು, ಹೊಸ ಸ್ಟವ್ ತೊಗೊಂಬಂದು ಅದೇ ಜಾಗಕ್ಕೆ ಇಟ್ಟು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ನಮಗೆ. ಸೊ ಅದಷ್ಟು ಕೆಲಸನೂ ಒಬ್ಬರೇ ಮಾಡ್ತಾ ಇರ್ತಾರೆ. ಸೊ ಅಷ್ಟರ ಮಟ್ಟಿಗೆ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ, ಇಳಿಸ್ಕೊಳ್ಳೋಕ್ಕೆ ಗಾಡಿಯಿಂದ ಮತ್ತು ಈ ಥರ ತೊಗೊಂಡು ಬಂದಿಡೋಕ್ಕೆ ಎಲ್ಲ. ಈಗ ಅವರು ಈ ಹೊಸ ಸ್ಟವ್ನ ಅದೇ ಜಾಗಕ್ಕೆ ಇಡ್ತಾರೆ. ಈಗ ನಾನು ತೋರಿಸಿದ ಎಲ್ಲನೂ ನಮ್ಮ ಮನೆಗೆ ಆಗಿದ್ದಂಥ ಅಪ್ಗ್ರೇಡ್ಸ್, ಮತ್ತು ನಾವೇ ಏನೇನು ಫಿಕ್ಸ್ ಮಾಡ್ಕೋಬೋದು ಅದನ್ನೆಲ್ಲ ನಾವೇ ಮಾಡ್ಕೊಂಡ್ವಿ. ಮತ್ತು ಈ ಮಧ್ಯದಲ್ಲಿ ರೆಕ್ಟಾಂಗಲ್ ಓವಲ್ ಶೇಪ್ ಇದೆಯಲ್ಲ, ಇಲ್ಲಿ ಈ ಪ್ಯಾನ್ ಇಡ್ತಾ ಇದ್ದಾರೆ. ಈ ಪ್ಯಾನ್ ಬಂದು ಲೈಕ್ ವಿ ಕ್ಯಾನ್ ಡೂ ಎನಿ ಗ್ರಿಲ್ ಆರ್ ವಿ ಕ್ಯಾನ್ ಡೂ ದೋಸೆ ಆ ಥರ ಆ ಪ್ಯಾನು. ಆ್ಯಕ್ಚುಲಿ ನಾನು ಆ ಪ್ಯಾನ್ನ ಇದುವರೆಗೂ ಯೂಸೇ ಮಾಡಿಲ್ಲ, ಯೂಸ್ ಮಾಡಬೇಕು. ಇನ್ನು ಗ್ಯಾಸ್ ಆನ್ ಮಾಡಿಲ್ಲ. ಸೊ ನಮ್ಮ ಪಾಪು ಮುಟ್ಟಿ ನೋಡ್ತಾ ಇತ್ತು ಹೇಗಿದೆ ಅಂತ. ಈ ಥರ ಇರುತ್ತೆ ಸ್ಟವ್. ಸೊ ನಮ್ಮದು 5 ಬರ್ನರ್ ಸ್ಟವ್, ಮಧ್ಯದಲ್ಲಿ ಈ ಪ್ಯಾನು ಮತ್ತು ಸೈಡ್ಸಲ್ಲಿ ಇದು ಲೈಕ್ ಅಡುಗೆ ಮಾಡ್ಕೊಳ್ಳೋಕ್ಕೆ. ಮತ್ತು ಇದು ಬಂದು ಟಫ್ ಮಾಸ್ಟರ್ ಅಂತ, ಇವರು ನಮ್ಮ ಲಾನ್ಗೆ ಫರ್ಟಿಲೈಸರ್ ಎಲ್ಲ ಹಾಕಿ ಮೇಂಟೈನ್ ಮಾಡ್ತಾರೆ, ಚೆನ್ನಾಗಿರೋಂಗೆ ಲಾನು ನೋಡ್ಕೋತಾರೆ. ಅದಕ್ಕೆ ನಾವು ಪೇ ಮಾಡಬೇಕು. ಮತ್ತು ಫ್ರಿಡ್ಜ್ ಕೊಟ್ಟಿರಲಿಲ್ಲ, ಅಂದರೆ ರೆಫ್ರಿಜರೇಟರ್ ಅವ್ರು ಕೊಟ್ಟಿರಲಿಲ್ಲ, ನಾವೇ ತೊಗೊಬೇಕಾಯ್ತು ಅದನ್ನ. ಸೊ ಅದನ್ನು ನಾವೇ ಪರ್ಚೇಸ್ ಮಾಡಿ ತೊಗೊಂಡ್ವಿ ಹೊಸ ಮನೆಗೆ. ಫ್ರಿಡ್ಜ್ನ ಒಳಗೆ ತರೋಕ್ಕೆ ಅವ್ರಿಗೆ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಹಾಗೆಯೇ ತರಬೇಕಾದ್ರೆ ಬಾಗಿಲು ತೆಗೆದು ಸೈಡ್ಗೆ ಇಟ್ಟು ಆಮೇಲೆ ಇದನ್ನ ಒಳಗೆ ತೊಗೊಂಡ್ರು. ಈ ವ್ಲಾಗು ಇನ್ನು ಸ್ವಲ್ಪ ಹೊತ್ತು ಮುಗಿಯುತ್ತೆ. ಅದಾದಮೇಲೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. Got you at the top. ಕ್ಲಾತ್ ತೆಗಿಬೇಕೇನು? Come on down, man. Out. Come down. Let it roll back towards you. There you go. Whoa, too much. That's good enough.
ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತಿರಲ್ಲ ಅಲ್ಲಿವರೆಗೂ. ಬಾಯ್. ಥ್ಯಾಂಕ್ ಯು. ಬಾಯ್.